ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿ ಡೂಪರಾಗಿದ್ದೀನಿ, ಸಖತ್ತಾಗಿದ್ದೀನಿ. ಇವತ್ತು ತುಂಬ ಟೇಸ್ಟಿಯಾಗಿರೋ ಬಾದಾಮ್ ಪೂರಿ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ ಇದು. ಇಲ್ಲಿ ಎರಡು ಕಪ್ ಜಾಮೂನ್ ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇದು ಆಪ್ಷನಲ್ ನಿಮಗೆ. ಇಲ್ಲಿ ಕಾದಿರೋ ಎಣ್ಣೆ ತಣ್ಣಗೆ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ನಿಮಗೆ, ಏಕೆಂದರೆ ಕೆಲವರು ಸೋಡಾ ಹಾಕ್ಕೊತಾರೆ. ನಾನಿಲ್ಲಿ ತುಪ್ಪ ಹಾಗೂ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನಾನು 2 ಕಪ್ ಮೈದಾ ತೊಗೊಂಡಿದ್ದೆ. ನೀರು ಅಷ್ಟೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಕಾದಿರೋ ಎಣ್ಣೆ ತುಪ್ಪ ಹಾಕಿದ್ದೀನಲ್ಲ, ಅದರಿಂದ ಸ್ವಲ್ಪ ಹಿಡಿತು ಅಷ್ಟೇ. ನನಗೇನು ಅಷ್ಟೇನು ನೀರು ಬೇಕಾಗಿರಲಿಲ್ಲ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಒಂಚೂರು ಸಾಫ್ಟಾಗಿ ಪೂರಿ ಮಾಡ್ತೀವಲ್ವ, ಅದಕ್ಕೆ ಮಾಡ್ಕೊಂಡ್ರೆ ಆಯಿತು. ಇದು ನೋಡಿ, ಅದಕ್ಕೆ ಮಾಡ್ಕೊಂಡ್ರೆ ಆಯಿತು. ಇದೊಂದು 10 ನಿಮಿಷ ರೆಸ್ಟ್ ಮಾಡೋಣ. ಮತ್ತು ನಾನು ಇಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಜಾಮೂನ್ ಕಪ್ಪಲ್ಲಿ ಮೈದಾ ತೊಗೊಂಡಿದ್ನಲ್ಲ, ಅದರಲ್ಲಿ 1.5 ಕಪ್ ಶುಗರ್ ತೊಗೊಂಡಿದ್ದೆ. ಯಾಕೆ ಶುಗರ್ ತೀರಾ ಜಾಸ್ತಿ ಇದ್ರೂ ತಿನ್ನೋಕ್ಕಾಗಲ್ಲ. ಇದು ಒಂದೇಳೆ ಪಾಕ ಬರಬೇಕು. ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೆ. ಒಂದೇಳೆ ಪಾಕ ಬರೋವರೆಗೂ ಇದು ಕುದೀತಾ ಇತ್ತು. ಅಷ್ಟರೊಳಗಡೆ ನಾನು ಇದು ಪೂರಿ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಬಂದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಸತಿ ನಾದ್ಕೊಂಡು ಜಾಮೂನ್ ಮಾಡ್ತೀವಲ್ವ, ಆ ಸೈಜಲ್ಲಿ ನಾವು ಚಿಕ್ಕದಾಗಿ ಉಂಡೆ ದೊಡ್ಡದಾಗೂ ಮಾಡ್ಬೋದು. ನಾನು ಇಲ್ಲಿ ಚಿಕ್ಕದಾಗಿ ಚೆನ್ನಾಗಿರುತ್ತಲ್ಲ, ಮಕ್ಳು ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡಿದೆ. ಪೂರಿ ಅದು ಸೇಮ್ ಪೂರಿ ನಾವು ಹೇಗೆ ತೀಡ್ತೀವೋ ಸೇಮ್ ಪೂರಿ ಥರ ಹೆಂಗೆ ಮಾಡೋದು ಅದೇ ಥರ ಸೈಜಲ್ಲಿ ಮಾಡಿ ಲೇಯರ್ ಮಾಡ್ಕೊಳ್ಬೇಕು. ನಾನು ಯಾಕಪ್ಪ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಅಂದರೆ 2 ಲೇಯರು ನೋಡಿರಿ. ಇವಾಗ ಮಾಡ್ತಾಯಿದ್ದೀನಿ, 1 ಲೇಯರ್ ಹಾಕ್ಕೊಂಡ್ರೆ ಇನ್ನೊಂದು ಲೇಯರ್ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ತಿಂತಾ ಇದ್ದಾಗ ಲೇಯರ್ ಸಿಗುತ್ತೆ. ಈ ಪಪ್ಸು, ವೆಜ್ ಪಪ್ಸು, ಮೊಟ್ಟೆ ಪಪ್ಸ್ ಬರುತ್ತಲ್ವ, ಅಷ್ಟು ಥರ ಅನಿಸುತ್ತೆ ನಿಮ್ಗೆ ತಿನ್ನೋವಾಗ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನೋಡಿರಿ, ಎಲ್ಲ ಮಾಡಿಕೊಂಬಿಟ್ಟೆ. 2 ಕಪ್ ಮೈದಾಗೆ ನನಗೊಂದು 15-16 ಆದರೂ ಆಯಿತು. ಚಿಕ್ಕದಾಗೆ ಮಾಡಿದ್ದೆ, ಯಾಕಂದರೆ ಮಕ್ಕಳು ತಿನ್ನೋವಾಗ ಚೆನ್ನಾಗಿರುತ್ತೆ. ನೋಡಿರಿ, ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಬಿಟ್ಟೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಣ್ಣೆನೂ ಅಷ್ಟೇ ತುಂಬ ಕಾದಿರಬಾರ್ದು. ತುಂಬ ಕಮ್ಮಿ ನಾವು ಗ್ಯಾಸ್ ಉರಿ ಇಟ್ಕೊಂಡು ಅದನ್ನು ಹಾಕಬೇಕು. ತುಂಬ ಪೇಷನ್ಸ್ ಇರಬೇಕು ಅಷ್ಟೇ ಮೇಯ್ನು. ಇವಾಗ ಹೆಂಗೂ ಬೇಸಿಗೆಗೆ ರಜೆ ಬಂತಲ್ಲ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ಈ ಥರ ತಿಂಡಿ ಮಾಡಿಕೊಟ್ರೆ ತುಂಬ ಖುಷಿ ಬೀಳ್ತಾರಲ್ವ. ಈಗೆಲ್ಲ ರೆಡಿ ಆಯಿತು. ಈಗ ಒಂದೊಂದನೇ ನಾನು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಫುಲ್ಲು ಎಣ್ಣೆ ತೀರಾ ಕಾದಿರಬಾರ್ದು. ಮೀಡಿಯಮ್ ಕಾದಿದ್ರೆ ಸಾಕಿಲ್ಲ, ತೀರಾ ಸೀದೋದ್ರೂ ಟೇಸ್ಟ್ ಹೊಟ್ಟೋಗುತ್ತೆ. ಇವಾಗೆಲ್ಲ ನೀಟಾಗಿ ಸ್ವಲ್ಪ ಬೇಯ್ತಾ ಇತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಯಾಕೆ ಗೊತ್ತಾ, ತುಪ್ಪ ಹಾಕಿದ್ನಲ್ವ, ಅದರಿಂದ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗೂ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅಮ್ಮ ಈ ಚಿಕ್ಕ ವಯಸ್ಸಲ್ಲಿ ತುಂಬ ಈ ಸ್ವೀಟ್ ಮಾಡ್ತಾಯಿದ್ರು. ಇದು ಜಾಮೂನು ತುಂಬ ಮಾಡ್ತಾಯಿದ್ರು. ಇವಾಗ ಇದು ಆಯಿತು, ರೆಡಿ ಆಯಿತು. ಇದು ಬಿಸಿ ಇದ್ದಾಗೆ ನಾನು ಪಾಕಕ್ಕೆ ಹಾಕ್ಕೊತಾ ಇದ್ದೀವಿ. ಒಂದೇಳೆ ಪಾಕ ಬಂದಿತ್ತಲ್ವ, ನಾವು ಬಿಸಿ ಇದ್ದಾಗೆ ಇದು ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡಾದಾಗ ತುಂಬ ಚೆನ್ನಾಗಿರುತ್ತೆ. ಫುಲ್ ಕ್ಲಿಯರ್ ಆಯಿತು. ಇದು ಇವತ್ತು ನೈಟ್ ಮಾಡಿ ಮಾರ್ನಿಂಗ್ ಇಕ್ತೀನಿ. ಫುಲ್ ಪಾಕ ಡ್ರೈ ಆಗಿರುತ್ತೆ. ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.